ಬಂದು ವರಮಹಾಲಕ್ಷ್ಮಿ ಅಮ್ಮ ಬಂದು ಒ ಪಿ ಡಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಅಪ್ಪಮ್ಮ. ಆ್ಯಕ್ಚುಲಿ ಅಮ್ಮ ಬಂದು ಸ್ಟಾರ್ಟಿಂಗಲ್ಲಿ ಸರಾಕೆರೆ ಬರುವಾಗ ಅವರ ಶುಗರ್ ಬಂದು 180 ಇತ್ತು. ಅಮ್ಮ ಬಂದು ಏನಕ್ಕೋಸ್ಕರ ಸರಾಕೆರಿ ಬಂದಿದ್ದು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗಿದ್ರು. ಅವರು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೆ ಇವಾಗ ಒಂದು 20 ಡೇಸಿಂದ ಬಂದು ಇವಾಗ ಶುಗರ್ ಬಂದಿದೆ. ನಿಮಗೆ ಶುಗರ್ ಬಂದು ಹೋಗಿ ಅವ ಟೆಸ್ಟ್ ಮಾಡಿಸುವಾಗ 180 ಇತ್ತು. ಇನ್ಮೇಲೆ ಬಂದು ನೀವು ಟ್ಯಾಬ್ಲೆಟ್ ತೊಗೋಬೇಕಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಇವ್ರ ಫ್ರೆಂಡ್ ಬಂದು ಇಲ್ಲೇ ಸರಾಕೆರಿ ಬರ್ತಾ ಇದ್ರು. ಅಮ್ಮ ಬಂದು ನೀನು ಟ್ಯಾಬ್ಲೆಟ್ ಏನು ತೊಗೋಬೇಡ, ಸರಾಕೆರಿ ಹೋಗೋಣ ಬಾ ಅಂತೇಳಿ ಅಮ್ಮನ ಕರ್ಕೊಂಡ್ಬಂದರು. ಅಮ್ಮ ಬಂದು ಇಲ್ಲಿ ಇವಾಗ 9 ದಿನ ಥೆರಪಿ ಮಾಡಿದ್ದಾರೆ. ಎಷ್ಟು ದಿನ? 9 ದಿನ ಮಾತ್ರ ಅಮ್ಮ ಥೆರಪಿ ಮಾಡಿರೋದು. ಅಮ್ಮ ಶುಗರ್ ಟೆಸ್ಟ್ ಮಾಡಿಸ್ಕೊಂಡೋಗಿ ಡಾಕ್ಟರ್ ತಗೊಂಡೋಗಿದ್ದಾರೆ. ಇವಾಗ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅವರಿಗೆ ಇವಾಗ ಶುಗರ್ ಬಂದು 130 ಆಗಿದೆ 9 ದಿನದಲ್ಲೇ. ಸೊ ಅದಕ್ಕೆ ಡಾಕ್ಟ್ರ್ ಇವಾಗ ಹೇಳ್ತಾ ಇದ್ದಾರೆ, ಮುಂಚೆ ಅವರೇ ಹೇಳಿದ್ರು ನೀವು ಇನ್ಮೇಲೆ ಟ್ಯಾಬ್ಲೆಟ್ ತೊಗೋಬೇಕಂತ ಹೇಳಿ, ಬಟ್ ಇವಾಗ ಡಾಕ್ಟರೇ ಹೇಳ್ತಿದ್ರೆ ನೀವು ಟ್ಯಾಬ್ಲೆಟೇ ತೊಗೊಳೋದು ಬೇಡ, ಸೊ ಕಂಪ್ಲೀಟ್ ಆಗಿ ನೀವು ಟ್ಯಾಬ್ಲೆಟೇ ತೊಗೊಳೋದು ಬೇಡ, ಹಿಂಗೆ ಕಂಟಿನ್ಯೂ ಆಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಮ್ಮಂಗೆ ಈ ಥರ ಲೈಫ್ ಯಾರು ಕೊಟ್ಟಿದ್ದು? ಮೆಡಿಸನ್ ಇಲ್ಲದೆ ಇರ್ತಕ್ಕಂಥ ಲೈಫು, ಹೌದಲ್ವಾ? ಸೊ ಅಮ್ಮ ಬಂದು ಹಾಗೆ ಅವ್ರಿಗೆ ಗ್ಯಾಸ್ಟ್ರಿಕ್ ಕೂಡ ಇತ್ತು. 1 ವರ್ಷದಿಂದ ರೆಗ್ಯುಲರ್ ಆಗಿ ಅಮ್ಮಗೆ ಗ್ಯಾಸ್ಟ್ರಿಕ್ ಇತ್ತು, ಟ್ಯಾಬ್ಲೆಟ್ ಕೂಡ ತಗೊಳ್ತಾ ಇದ್ರು. ಬಟ್ ಅಮ್ಮಂಗೆ ಬಂದು ಇವಾಗ 9 ದಿನ ಮಾತ್ರ ಥೆರಪಿ ಮಾಡಿರೋದು. ಗ್ಯಾಸ್ಟ್ರಿಕ್ ಕೂಡ ಅಮ್ಮನಿಗೆ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಸೊ ಅಮ್ಮ ಬಂದು ಸರಾಕೆರಲ್ಲಿ 9 ದಿನದಲ್ಲೇ ಒಂದು ಬೆಸ್ಟ್ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ. ಅಮ್ಮ ಅವ್ರ ಎಕ್ಸ್ಪೀರಿಯನ್ಸ್ ನ ಹೇಳ್ತಾರೆ. ಅಮ್ಮ ಕೇಳಿಸ್ಕೊಳ್ಳೋಣ. ಅಮ್ಮಗೋಸ್ಕರ ಎಲ್ಲ ಜೋರ ಕ್ಲಾಪ್ ಮಾಡಿ. ಮೇಡಮ್, ನನಗೆ ಶುಗರ್ ಇತ್ತು, BP ಇತ್ತು, ಗ್ಯಾಸ್ಟ್ರಿಕ್ ಇತ್ತು. ಇಲ್ಲಿ ಸರಾಕೆ ಎತ್ತಾಗೈತೆ ಅಂತ ಗೊತ್ತಿದ್ದಿಲ್ಲ. ಇಲ್ಲಿ ಬಳ್ಳಾರೇನೇ ಗೊತ್ತಿತ್ತು, ಸರಾಕೆ ಎತ್ತಾಗೈತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಜಯಮ್ಮಕ್ಕ ಅಂತ ನಮಗೆ ಪರಿಚಯ ಆಗಿದ್ದರು. ಅವರು ತಿಳಿಸಿದ್ರು, ಮೇಡಮ್ ಸರಾಕಿಗೆ ಹೋಗೋಣ ಬಾ, ನನಗೆ ಶುಗರ್ ಹೆಚ್ಚಾಗಿತ್ತು ಮೇಡಮ್, ಟ್ಯಾಬ್ಲೆಟ್ ತಗಾಯಮ್ಮ ಅಂತ ಹೇಳಿದರು ಡಾಕ್ಟ್ರು. ಜಯಮ್ಮಕ್ಕ ಜೊತೆ ಆಗಿದ್ಲು. ಎಲ್ಲಿಗೆ ಹೋಗ್ತಾಯಿದ್ದೀರಿ ಅಂದರೆ ಸರಾಕಿಗೆ ಹೋಗ್ತಾಯಿದ್ದೀವಿ ನಾವು, ಸರಾಕಲ್ಲಿಂದ ಎಲ್ಲ ಕಡಿಮೆ ಆಗೈತೆ, ನಿಮಗೆ ನೀನು ಸುತ್ತ ಟ್ಯಾಬ್ಲೆಟ್ ತಗೋಬೇಡ, ಅಲ್ಲಿಗೆ ಬಂದುಬಿಡು, ನಿನಗೆ ಗೊತ್ತಾಗುತ್ತಾವಲ್ಲ ಅಂತ ಹೇಳಿದ್ರಿ ಮೇಡಮ್. ಸರಿ ಅಂತೇಳಿ ನಾನು ಸುತ್ತ ಸರಾಕಿಗೆ ಬಂದೆ ಮೇಡಮ್. ಬಂದಮೇಲೆ ಇವಾಗ ಬಂದು 9 ದಿವಸ ಆಯ್ತು, 9 ದಿವಸ ಆಯ್ತು ಮೇಡಮ್. ಮತ್ತು ಶುಗರ್ ಟೆಸ್ಟ್ ಮಾಡಿಸಿದೆ, 180 ಇತ್ತು ಮೇಡಮ್. ನನಗೆ ಶುಗರ್ ಜಾಸ್ತಿ ಆಗಿತ್ತು, ಟ್ಯಾಬ್ಲೆಟ್ ತಗೊಂಬಿಟ್ರೆ ಅಂತ ಹೇಳಿದರು ಸಾರವರು. ನನಗೆ ಅದು ಚಿಂತಾಗಿ ಟೆನ್ಷನ್ ಆಗಿಬಿಟ್ಟಿತ್ತು. ಇವಾಗ 135 ಮೇಡಮ್. ಟ್ಯಾಬ್ಲೆಟ್ ತಗೋಬೇಡ ನೀನು, ಏನು ತಗೋಬೇಡ, ಇವಾಗ ಇನ್ನು ಮುಂದೆ ನೋಡೋಣ ಅಂತಂದು ಹೇಳಿದ್ರು ಸರ್. ಸರಾಕಿ ಬಂದಲ್ಲಿದ್ದ ನನಗೆ ಧೈರ್ಯ ಬಂದೈತೆ ಮೇಡಮ್. ಓಕೆ ಅಮ್ಮ, ನಿಮ್ಗೆ ಗ್ಯಾಸ್ಟ್ರಿಕ್ ಎಷ್ಟು ವರ್ಷದಿಂದ ಇತ್ತು? ಗ್ಯಾಸ್ಟ್ರಿಕ್ 1 ವರ್ಷಲಿದ್ದೇ ಇತ್ತು ಮೇಡಮ್. ಇಲ್ಲಿಗೆ ನಾನು ಬಂದು ಸ್ವಲ್ಪ ಸರಾಕಿಗೆ ಬಂದಲ್ಲಿದ್ದ ಗ್ಯಾಸ್ಟ್ರಿಕ್ ಸುತ್ತ ಕಡಿಮೆ ಆಯಿತು, ಸ್ವಲ್ಪ ಬೊಜ್ಜು ಸುತ್ತ ಕಡಿಮೆ ಆಯಿತು ಮೇಡಮ್. ಚೆನ್ನಾಗಿದ್ದೀನಿ ಮೇಡಮ್, ಇವಾಗ ಆರೋಗ್ಯವಾಗಿ ಅನಿಸುತ್ತೆ. ಇವಾಗ ಬಂದು 9 ದಿನ ಮಾತ್ರ ಥೆರಪಿ ಮಾಡಿರೋದು ಅಮ್ಮ, ಅಷ್ಟರೊಳಗಡೆ ಅಷ್ಟು ಬಂದು ಬೆಸ್ಟ್ ರಿಸಲ್ಟ್ ಅನ್ನ ಅಮ್ಮ ತಗೊಂಡಿದ್ದಾರೆ. ಕಡಿಮೆ ಆಯ್ತು ಮೇಡಮ್ ನನಗೆ. ಓಕೆ ಅಮ್ಮ, ಇಲ್ಲಿ ಬರ್ತಕ್ಕಂಥ ಎಷ್ಟೋ ಅಪ್ಪ ಅಮ್ಮಂದ್ರಿಗೆ ಒಂದು ಡೌಟ್ ಇರುತ್ತೆ. ಸೊ ಇವಾಗ ಇದು ಕರೆಂಟ್ ಟ್ರೀಟ್ಮೆಂಟು, ರಕ್ತ ಸುಡುತ್ತೆ, ಇದರಿಂದ ಮೂಳೆ ಪುಡಿ ಆಗುತ್ತೆ, ಈ ಥರ ಡೌಟ್ಸ್ ಇರುತ್ತೆ ಅಂತ ಅಪ್ಪ ಅಮ್ಮಂದ್ರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಏನೂ ಇಲ್ಲ ಮೇಡಮ್. ನನಗೆ ಸುತ್ತ 3 ದಿವಸವರೆಗೆ ಕಂಟಿನ್ಯೂ 3 ದಿವಸ ಬಂದೆ, ಜ್ವರ ಬಂದಿತ್ತು. ಜ್ವರ ಬಂದತ್ತಲ್ಲ ಏನು ಹೋಗ್ಬೇಕು ಬಿಡು ಅಂತ ಅಂದ್ಕೊಂಡಿದ್ದು ಮೇಡಮ್. ಅವರು ಹೇಳಿದರು ಸರಾಟಿಗೆ ಬರೋರು ಜಯಮ್ಮಕ್ಕವ್ರು ಹೇಳಿದರು, ಜ್ವರ ಬಂದರೆ ಏನು ಎದ್ಬಿಡ್ಬೇಡಮ್ಮ, ಬಾ ಅದೇ ಸರಿ ಹೋಗ್ತತೆ, ಏನು ಟ್ಯಾಬ್ಲೆಟ್ ತಗೋಬೇಡ, ಏನು ತಗೊಂಬಕ್ಕೆ ಹೋಗ್ಬೇಡ ನೀನು, ಸುಮ್ಮನೆ ಬಾ ಅಂತಂದು ಕರೆದ್ರು ಮೇಡಮ್. ಹಂಗೆ ಬಂದೆ ಮೇಡಮ್. ಇಲ್ಲಿ ಬಂದ್ಮೇಲೆ ಇವಾಗ ಹೊಸ ಬರುವಾಗ ಶೀತ ಆದ್ರೆ, ಜ್ವರ ಆದ್ರೆ, ಬೇದಿ ಆದ್ರೆ, ನೋವು ಜಾಸ್ತಿ ಆದ್ರೆ ಭಯ ಪಡ್ಕೊಂಡು ಬಿಟ್ಬಿಡ್ತಾರೆ. ಇಲ್ಲ ಮೇಡಮ್, ನೀವೇನ್ ಹೇಳ್ತೀರಾ? ಏನು ಭಯ ಬಿಡೋ ಅವಸರ ಇಲ್ಲ ಮೇಡಮ್. ಚೆನ್ನಾಗಿ ಬರ್ಬೋದು, ಧೈರ್ಯವಾಗಿ ಬರ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಅದ್ರ ಕೂಟ ಸುಸ್ತಾದ್ರೂ ಮತ್ತೆ ಮರ್ದಿಸ ಚೆನ್ನಾಗಾಯ್ತು ಮೇಡಮ್. ನನಗೆ ಅವತ್ತು ಅಷ್ಟು ಜನ ಮಾತ್ರ ಟ್ಯಾಬ್ಲೆಟ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ ಮೇಡಮ್. ಜ್ವರಕ್ಕೆ ಸುತ್ತ ಜ್ವರ ಅವತ್ತು ಫುಲ್ಲು ಜ್ವರ ಬಂದಿತ್ತು. ಅವತ್ತು ಹಂಗೆ ಬಂದೆ ಬಲ ಅಂತ ಕೂಟ. ಬಂದಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ರಿಲೀಫ್ ಆಗಿಬಿಟ್ಟು ಮೇಡಮ್, ಚೆನ್ನಾಗಾಯಿತು. ಹೊಸದಾಗಿ ಬರ್ತಕ್ಕಂಥವ್ರಿಗೆ ಏನು ಹೇಳ್ತೀರಾ ಅಮ್ಮ? ಕಂಟಿನ್ಯೂ ಬಂದರೆ ಚೆನ್ನಾಗಿ ಅನಿಸ್ತದೆ, ಆರೋಗ್ಯ ಚೆನ್ನಾಗಿರ್ತದೆ, ಏನು ಇದ್ರ ಕೂಟ ಭಯ ಬೀಳೋ ಅವಸರ ಇಲ್ಲ, ಚೆನ್ನಾಗಿರ್ಬೋದು ಮೇಡಮ್. ಥ್ಯಾಂಕ್ ಯು ಮೇಡಮ್.